ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ಹರೇ. ನಮ್ಮ ಉಪನಿಷತ್ತುಗಳಲ್ಲಿ ಕೆಲವು ವಾಕ್ಯ ಇದೆ. ಯಾವಾಗ ಈ ದೇಹ ನನ್ನದು, ಈ ಮನಸ್ಸು ನನ್ನದು ಅಂತ ಮನುಷ್ಯನಿಗೆ ಭಾವನೆ ಹೆಚ್ಚಾಗುತ್ತೆ, ಅಧಿಕವಾದ ಭಯ ಹೆಚ್ಚಾಗುತ್ತೆ ಅಂತ. ಮನುಷ್ಯನಿಗೆ ಭಯ ಮೂಡುವುದೇ ನಾನು ಎನ್ನುವ ಭಾವನೆಯಿಂದ. ಈ ದೇಹ ನನ್ನದು, ಮನಸ್ಸು ನನ್ನದು, ಇಡೀ ಜೀವನ ನನ್ನದು. ಅದಕ್ಕಾಗಿ ಹೊರಗಿನ ವಿಚಾರಗಳಿಂದ ಭಯ ಶುರುವಾಗುತ್ತೆ. ಅದಕ್ಕೆ ಉಪನಿಷತ್ತು ಈ ವಾಕ್ಯ ಹೇಳುತ್ತೆ, ನಾವು ಏನೇ ಮಾಡಿದರೂ ಅದರ ಹಿಂದೆ ಅಧಿಷ್ಠಾತೃ ದೇವತೆಗಳಿರ್ತಾರೆ ಅಂತ. ಇದು ನಮ್ಮ ಧರ್ಮದ ಅದ್ಭುತವಾದ ವಿಚಾರ. ಈಗ ನಾನು ಮಾತಾಡ್ತಾ ಇದ್ದರೆ ಅದು ಶಕ್ತಿಗೆ ಅದರ ಹಿಂದೆ ಒಂದು ದೇವತೆ ಇದೆ ಅಂತ. ನೋಡ್ತಾ ಇದ್ದರೆ ಆದಿತ್ಯ ಇದ್ದಾನೆ ಅಂತ, ಸೂರ್ಯನಿದ್ದಾನೆ. ಕೇಳ್ತಾ ಇದ್ದರೆ ದಿಕ್ ದೇವತೆಗಳು ಅಂತ. ಹೀಗೆ ದೇಹದ ಒಂದೊಂದು ಭಾಗಕ್ಕೆ ಒಂದೊಂದು ದೇವತೆಗಳು ಅಧಿಷ್ಠಾತೃ ದೇವತೆಗಳು ಅಂತ. ಮನಸ್ಸಿಗೆ ಇಂದ್ರ ಅಂತ ಹೇಳ್ತಾರೆ. ಹಾಗೆ ಕೃಷ್ಣನೂ ಹೇಳ್ತಾನೆ, ಅಹಂ ಆತ್ಮ ಗುಡಾಕೇಶ ಸರ್ವಭೂತ ಆಶಯ ಸ್ಥಿತ. ಎಲ್ಲರಲ್ಲಿರುವ ಆತ್ಮವೇ ನಾನು. ಅಂದರೆ ನಾನು, ನನ್ನೊಳಗಿರುವ ಆತ್ಮ ನನ್ನದಲ್ಲ, ಭಗವಂತನದು ಅಂತ. ಮಮೈವಾಂಶ ಜೀವಲೋಕೆ, ಭಗವಂತ ಹೇಳ್ತಾನೆ, ಈ ಜಗತ್ತಿನಲ್ಲಿ ಇರುವವರೆಲ್ಲರೂ ನನ್ನ ಅಂಶ. ಮಮ ಏವ ಅಂಶ. ಏವ ಅಂದರೆ ಸಂಸ್ಕೃತದಲ್ಲಿ ಒತ್ತಿ ಹೇಳೋದು. ಒಂದು ವಿಚಾರವನ್ನು ಒತ್ತಿ ಹೇಳಬೇಕಾದ್ರೆ ಏವ ಅಂತ ಬಳಸ್ತಾರೆ. ಮಮೈವಾಂಶ ಜೀವಲೋಕೆ, ಇಡೀ ಜಗತ್ತಿನಲ್ಲಿ ಎಲ್ಲರೂ ನನ್ನ ಅಂಶ. ಯಾರಿಗೆ ಈ ನಂಬಿಕೆ ಇರುತ್ತೆ, ಭಯ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಹೋಗ್ತೀರಾ? ಯಾವಾಗ ಈ ದೇಹ ನನ್ನದಲ್ಲ, ನನ್ನ ಜೀವನವೂ ನನ್ನದಲ್ಲ, ಇದರ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿ ನಂಬಿಕೆ ಬಂದರೆ ಭಯ ತಾನಾಗೇ ಮುಗಿದು ಹೋಗುತ್ತೆ. ಹಾಗಂದ್ಬಿಟ್ಟು ನಾವು ಈ ಕೊರೋನಾ ಕೈ ತೊಳೆಯದೇ ಇರೋದ್ರಲ್ಲಿ ಮಾಡೋದಲ್ಲ. ನಮ್ಮ ಪಾಲಿನ ಕರ್ಮ ನಾವು ಮಾಡಬೇಕು. ಕೃಷ್ಣ ಅದನ್ನು ಹೇಳಿದ, ಕರ್ಮಣ್ಯೇವ ಅಧಿಕಾರಸ್ಥೆ. ನಿನ್ನ ಪಾಲಿನ ಕರ್ಮ ನೀನು ಮಾಡು, ಭಯ ಬೀಳುವ ಅವಶ್ಯಕತೆ ಖಂಡಿತ ಇಲ್ಲ. ಪ್ರತಿಯೊಂದು ಭಾವನೆಗಳಿಗೂ ನಮ್ಮ ಧರ್ಮದ ವಿಶೇಷ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಭಾವನೆಗಳಿಗೂ ಸಹ ಹಿಂದೆ ಅಧಿಷ್ಠಾತೃ ದೇವತೆ ಇದೆ ಅಂತ. ಕೇವಲ ಇಂದ್ರಿಯಗಳಿಗಷ್ಟೇ ಅಲ್ಲ, ಮನಸ್ಸಿಗಷ್ಟೇ ಅಲ್ಲ. ಮನಸ್ಸು ಇಂದ್ರಿಯದ ಒಂದು ಅಂತರಿಂದ್ರಿಯ ಅಂತ ಹೇಳ್ತಾರೆ. ಭಾವನೆಗಳ ಹಿಂದೆಯೂ ಒಂದೊಂದು ಅಧಿಷ್ಠಾತೃ ದೇವತೆ ಇದೆ. ಭಕ್ತಿಗೆ ಯಾವ ದೇವತೆ? ಭಕ್ತಿಯು ಮನುಷ್ಯನ ಅತ್ಯದ್ಭುತವಾದ ಒಂದು ಎಮೋಷನ್, ಅದು ಭಾವನೆ. ಈ ಭಾವನೆಯ ಹಿಂದೆಯೂ ಒಂದು ಅಧಿಷ್ಠಾತೃ ದೇವತೆ ಇದೆ. ಅದಕ್ಕೆ ವೈಷ್ಣವ ಪಂಥದಲ್ಲಿ ಹೇಳ್ತಾರೆ, ರಾಧಾ ಅಂತ ಹೇಳ್ತಾರೆ. ರಾಧಾ ಒಂದು ವ್ಯಕ್ತಿತ್ವವಾಗಿ ನೋಡಿದವರು ಇದ್ದಾರೆ, ಆದರೆ ರಾಧಾ ಭಕ್ತಿಯ ಸಂಕೇತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ನಾನಿರ್ತೇನೆ, ಎಲ್ಲಿ ರಾಧಾ ಇರ್ತಾಳೆ ಅಲ್ಲಿ ನಾನಿರ್ತೇನೆ ಅನ್ನುವ ಮಾತಿನ ಅರ್ಥ ಅದು, ಗೂಢ ಅರ್ಥ. ಯಾರಿಗೂ ಅದು ಅರ್ಥವಾಗಿಲ್ಲ. ಎಲ್ಲಿ ರಾಧಾ ಇರ್ತಾಳೆ ಅಲ್ಲಿ ನಾನಿರ್ತೀನಿ ಅಂದರೆ ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ನಾನಿರ್ತೇನೆ. ರಾಧಾ ಭಕ್ತಿಯ ಅಧಿಷ್ಠಾತೃ ದೇವತೆ. ರುಕ್ಮಿಣಿ, ಈ ರುಕ್ಮಿಣಿ ಅದು ಚಿನ್ನ, ರುಕ್ಮ ಅಂದರೆ ಚಿನ್ನವ ಅದರ ಸಂಸ್ಕೃತದಲ್ಲಿ. ಆಕೆ ಸದಾ ಆಭರಣಭೂಷಿತೆ. ಸರಸ್ವತಿಗೆ ಜ್ಞಾನಕ್ಕೆ, ಲಕ್ಷ್ಮಿ ಐಶ್ವರ್ಯಕ್ಕೆ, ಐಶ್ವರ್ಯ ಅಂದರೆ ಕೇವಲ ಹಣ ಅಲ್ಲ, ಎಲ್ಲ ರೀತಿಯ ಸಂಪತ್ತುಗಳು. ಹಾಗೆ ರಾಧೆ ಭಕ್ತಿಯ ಸಂಕೇತ. ಇದು ಶ್ರೀಮದ್ ಭಾಗವತಮಲ್ಲಿ ಮೊದಲನೇ ಅಧ್ಯಾಯದಲ್ಲೇ ಬರುತ್ತೆ. ಅದು ತುಂಬ ರೋಚಕವಾಗಿದೆ. ನಾರದ ಮತ್ತು ವಿಷ್ಣುವಿನ ಸಂವಾದ ಅದು. ನಾರದರು ವಿಷ್ಣುರನ್ನ ಕೇಳ್ತಾರೆ, ವಿಷ್ಣು ಭಗವಂತನಿಗೆ, ಕಲಿಯುಗದಲ್ಲಿ, ಮುಂದೆ ಬರುವ ಕಲಿಯುಗದಲ್ಲಿ ಅಂತ ಎಷ್ಟೊಂದು ನರಕ ಇದೆ, ಭೂಮಿಯಲ್ಲೇ ನರಕ ಕಾಣುತ್ತೆ, ಜನರು ಎಲ್ಲೂ ಹಾದಿ ತಪ್ಪಿ ಹೋಗ್ತಿರ್ತಾರೆ, ಅಂಥವ್ರಿಗೆ ಮಾರ್ಗದರ್ಶನ ಹೇಗೆ ಅಂತ. ಭಗವಂತ ತನ್ನನ್ನೇ ತಾನು ಚಿದ್ರೂಪ ಅಂತ ಹೇಳ್ತಾರೆ, ತನ್ನನ್ನೇ ತಾನು ಮತ್ತೊಂದು ರೂಪವಾಗಿ ಸೃಷ್ಟಿ ಮಾಡ್ತಾನೆ, ಹೆಣ್ಣಾಗಿ ಸೃಷ್ಟಿ ಮಾಡ್ತಾನೆ ಅಂತ. ಭಾಗವತಮಲ್ಲಿ ಬರೋ ಮೊದಲನೇ ಅಧ್ಯಾಯದ ಕಥೆ ಇದು. ತನ್ನನ್ನೇ ಹೆಣ್ಣಾಗಿ ಸೃಷ್ಟಿ ಮಾಡ್ತಾನೆ. ನಿಮಗೆ ಅವತಾರಗಳಲ್ಲಿ ಮೋಹಿನಿ ಅವತಾರ ಕೇಳಿದ್ದೀರಿ, ಅದು ರಾಕ್ಷಸರನ್ನು ವಂಚಿಸಿ ಅಮೃತವನ್ನು ಪಡೀಲಿಕ್ಕೆ. ಇದು ಒಂದು ಕತೆ ನೋಡಿ. ಕಲಿಯುಗದಲ್ಲಿ ಜನರನ್ನು ಉದ್ಧಾರ ಮಾಡುವುದಕ್ಕಾಗಿ ಭಗವಂತ, ಚತುರ್ಭುಜನಾದ ಭಗವಂತ ತಾನೇ ಸ್ತ್ರೀ ರೂಪವನ್ನು ತಾಳ್ತಾನೆ. ಅದು ರಾಧೆ ಅಂತ ಬರುತ್ತೆ. ಅದಕ್ಕೆ ನೋಡಿ, ನಮ್ಮ ಎಲ್ಲ ಕಡೆ ಕೃಷ್ಣ ರಾಧಾ ಅಂತ ಯಾರು ಹೆಸರು ಇಟ್ಕೊಳ್ಳಲ್ಲ, ರಾಧಾಕೃಷ್ಣ ಅಂತ ನೋಡು. ಎಲ್ಲಿ ರಾಧೆ ಇರ್ತಾಳೋ ಅಲ್ಲಿ ಕೃಷ್ಣ ಇರ್ತಾನೆ. ಅಂದರೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಕೃಷ್ಣ ಇರ್ತಾನೆ. ಸೊ ಭಕ್ತಿ ಅಂದರೆ ಅರ್ಥ ಗೊತ್ತೇ, ಅದು ಬಹಳ ಅದ್ಭುತವಾಗಿದೆ. ಅದು ಈ ಪಾಣಿನಿ ಧಾತುಪಾಠ ಅಂತ ಇರುತ್ತೆ. ಪ್ರತಿಯೊಂದು ಪದದ ಹಿಂದೆ ಒಂದು ಧಾತು ಇರುತ್ತೆ. ಭಕ್ತಿ ಭಜ್ ಅನ್ನೋ ಧಾತುವಿಂದ ಬರುತ್ತೆ. ಯಾವ ಮನುಷ್ಯನಿಗೆ ಈ ಜಗತ್ತಿನ ಯಾವುದೇ ವಿಷಯದ ಮೇಲೆ, ಅದು ವಸ್ತುವಾಗಿರ್ಬೋದು, ವಿಷಯವಾಗಿರ್ಬೋದು, ವ್ಯಕ್ತಿಯಾಗಿರ್ಬೋದು, ಯಾವುದರ ಮೇಲೂ ದ್ವೇಷವಿಲ್ಲ ಅಂಥವನನ್ನು ಭಕ್ತ ಅಂತ ಕರೀತಾರೆ. ಯಾರಾದರೂ ನಾನು ಭಕ್ತ ಅಂತ ಹೇಳಿದರೆ
ಅದರ ಅರ್ಥ ಈ ಜಗತ್ತಿನಲ್ಲಿ ಯಾವ ವಿಚಾರದ ಮೇಲೂ ನನಗೆ ದ್ವೇಷವಿಲ್ಲ. ಅದು ಸಾಧನೆ ಮಾಡೋದು ಭಾರಿ ಕಷ್ಟ. ಯಾರಾದರೂ ಹೇಳ್ತಾರೆ ಭಕ್ತಿ ಶಿರೋಮಣಿ ಅಂತ ಹೇಳ್ತಾರೆ ಕೆಲವರಿಗೆ. ಹಾಗಾದರೆ ಏನು ಅದರ ಅರ್ಥ? ಭಕ್ತಿ ಶಿರೋಮಣಿ ಅಂದರೆ ಆ ಮನುಷ್ಯ ಎಲ್ಲೆಲ್ಲಿಯೂ ಭಗವಂತನನ್ನು ಕಾಣ್ತಾನೆ. ಕಷ್ಟದಲ್ಲೂ ಸುಖದಲ್ಲೂ ಅದು ಯಾವುದೇ ರೀತಿ ಇರಲಿ, ಎಲ್ಲದರಲ್ಲೂ ಭಗವಂತನನ್ನು ಕಾಣೋದು. ಇದನ್ನೇ ಕೃಷ್ಣ ನಮಗೆ 6ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಹೇಳ್ತಾನೆ. ಯೋ ಮಾಂ ಪಶ್ಯತಿ ಸರ್ವತ್ರ, ಯಾರು ನನ್ನನ್ನು ಎಲ್ಲೆಲ್ಲಿಯೂ ನೋಡುತ್ತಾನೋ, ಸರ್ವತ್ರ ಮೈ ಸರ್ವ, ನನ್ನಲ್ಲಿ ಎಲ್ಲವನ್ನು ನೋಡುತ್ತಾನೋ ಅವನನ್ನು ಬಿಟ್ಟು ನಾನು ಎಂದಿಗೂ ಹೋಗುವುದಿಲ್ಲ ಅಂತ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಎಂದಿಗೂ ನಾಶವಾಗುವುದಿಲ್ಲ. ಇದು ಕೃಷ್ಣ ಪ್ರತಿಜ್ಞೆ ಮಾಡೋದು. ಭಗವಂತ ಪ್ರತಿಜ್ಞೆ ಮಾಡೋದು ಭಾಳ ಕಡಿಮೆ. ಮನುಷ್ಯರು ನಾವು ಪ್ರತಿಜ್ಞೆ ಮಾಡ್ತಾ ಇರ್ತೀವಿ, ನಾವು ಅದನ್ನು ಮಾಡೋಲ್ಲ ಇದನ್ನು ಮಾಡೋಲ್ಲ ಅಂತ. ಆದರೆ ಭಗವಂತ ಕೃಷ್ಣ ಅವನನ್ನು ಭಕ್ತ ವತ್ಸಲ ಅಂತ ಹೇಳ್ತಾರೆ. ಅವನು ಕೃಷ್ಣ ಪ್ರತಿಜ್ಞೆ ಮಾಡ್ತಾನೆ, ನನ್ನ ಭಕ್ತ ಎಂದಿಗೂ ನಾಶವಾಗುವುದಿಲ್ಲ. ಅವನು ಯಾವುದಕ್ಕೂ ಹೆದರಬಾರದು. ಅದರ ಮೂಲ ಅರ್ಥ ಎಂದಿಗೂ ಹೆದರುವ ಅವಶ್ಯಕತೆಯೇ ಇಲ್ಲ ಅಂತ. ಹೀಗೆ ಎಷ್ಟು ವಿಚಾರ ಇದೆ ಅಂದರೆ ಇದರ ಮೂಲ ಅರ್ಥ ಏನು ಅಂದರೆ, ನಾವು ಗಮನಿಸಬೇಕಾಗಿರೋದು ನಮ್ಮ ಜೀವನದ ಎಲ್ಲ ಘಟನೆಗಳನ್ನು, ಹಿಂದೆ ನಡೆದದ್ದು, ಈಗ ನಡೀತಾ ಇರೋದು, ಮುಂದೆ ನಡೀತಕ್ಕಂಥ ಎಲ್ಲದಕ್ಕೂ ಅದರ ಹಿಂದೆ ಒಂದು ಶಕ್ತಿ ಇದೆ ಅಂತ ಈ ನಂಬಿಕೆ ಬರಲೇಬೇಕು. ಇಲ್ಲದಿದ್ದರೆ ಮನುಷ್ಯನಿಗೆ ಸಹಜವಾಗಿ ಮೂಡುವ ಒಂದು ಭಾವನೆ ಅಂದರೆ ಭಯ. ಕೊರೋನಾದಿಂದ ಹೆಚ್ಚಾಗಿ ನರಳಿದವರು ನಾನು ಅಂತ ಯಾರು ಗಮನಿಸಿದ್ದಾರೆ, ಅಧಿಕವಾಗಿ ಅಂಥವ್ರು ಹೆಚ್ಚಾಗಿ ನರಳಿದ್ದಾರೆ. ಗಮನಿಸಿ ನೀವು, ಭಾಳಷ್ಟು ಜನ ಜ್ಞಾನಿಗಳು ಅವರು ಹೆದರೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅದು ಮಾಡ್ತಾರೆ. ಕೈ ತೊಳಿಬೇಕೇ ಮಾಡೋಣ, ಮಾಸ್ಕ್ ಹಾಕ್ಕೊಳ್ಬೇಕೇ ಹಾಕ್ಕೊಳ್ಳೋಣ. ಆದರೆ ಹೆದರುವ ಅವಶ್ಯಕತೆ ಇಲ್ಲ. ಯಾಕೆ? ಭಗವಂತ ಹೇಳ್ತಿದ್ದಾನೆ, ನಿನ್ನೊಳಗಿರುವ ಆತ್ಮವೇ ನಾನು. ಎಷ್ಟು ಅದ್ಭುತವಾಗಿ. ಅದಕ್ಕಾಗಿ ನಾವು ಗೀತೆ ಓದಬೇಕು. ಇನ್ನೊಂದು ವಿಶೇಷ ಅಂದರೆ, ನಮ್ಮ ಭಾಳಷ್ಟು ನಮಗೆ ಇತ್ತೀಚೆಗೆ ನಾನು ವಾಟ್ಸಪ್ನಲ್ಲಿ ನೋಡ್ತಾ ಇರ್ತೇನೆ, ಎಲ್ಲರಿಗೂ ಧರ್ಮ ಪ್ರಚಾರ ಮಾಡಬೇಕು ಅಂತ ಭಾಳ ಆಸಕ್ತಿ. ಆದರೆ ಒಂದು ಶ್ಲೋಕ ಇದೆ, ಎಷ್ಟು ಅದ್ಭುತವಾಗಿದೆ ಶ್ಲೋಕ ನಟಿದೆ. ಧರ್ಮ ಶಿಕ್ಷಣವಿಲ್ಲದೆ ಧರ್ಮ ರಕ್ಷಣೆ ಅಸಂಭವ ಅಂತ ಆ ಶ್ಲೋಕದ ಅರ್ಥ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಧರ್ಮ ಶಿಕ್ಷಣ ವಿನ ಧರ್ಮ ರಕ್ಷಣೆ ಅಸಂಭವ. ಧರ್ಮದ ಶಿಕ್ಷಣವಿಲ್ಲದೆ ನಾನು ಏನು ಪ್ರಚಾರ ಮಾಡಲಿಕ್ಕೆ ಸಾಧ್ಯ? ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ? ಇದೆಲ್ಲ ಬೇರೆ ಬೇರೆ ಹಂತಗಳು. ಮೊದಲಿನ ಹಂತದಲ್ಲಿ ಬರೋದೇ ಧರ್ಮ ಶಿಕ್ಷಣ. ಮಕ್ಕಳಿಗೆಲ್ಲ ಹೇಳ್ತಿರ್ತಾರೆ ನೋಡಿ, ಚಿಕ್ಕ ವಯಸ್ಸಿನಿಂದ ದೇವರಿಗೆ ಕೈ ಮುಗಿ ಅಂತ ಹೇಳೋದು, ಸಂಸ್ಕಾರಗಳನ್ನು ಕಲಿಸೋದು, ಇದೆಲ್ಲ ಧರ್ಮದ ಶಿಕ್ಷಣದ ಭಾಗಗಳು. ನಂತರ ಶಿಕ್ಷಣ ಆದ ಮೇಲೆ ಧರ್ಮ ಪಾಲನ, ಧರ್ಮವನ್ನು ಪಾಲಿಸಬೇಕು. ಅದಕ್ಕಾಗಿ ನಮ್ಮ ಋಷಿಮುನಿಗಳು ಏನು ಮಾಡಿದ್ದಾರೆ ನೋಡಿ, ನಮ್ಮೆಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಹಬ್ಬಗಳನ್ನು ಕೊಟ್ಟೋಗಿದ್ದಾರೆ. ನಾವು ದೇವರನ್ನ ಮರೀಲೇಬಾರದು. ತಿಂಗಳಿಗೆ 1-2 ಬಂದುಬಿಡೋದು. ಇದೆಲ್ಲ ವ್ಯವಸ್ಥೆ. ಎಂದಿಗೂ ಭಗವಂತನನ್ನು ಮರೀಬಾರದು ಅನ್ನುವ ಕಾರಣಕ್ಕಾಗಿ ಮಾಡಿರೋದು ಇದೆಲ್ಲ. ಧರ್ಮ ಶಿಕ್ಷಣ, ನಂತರ ಧರ್ಮ ಪಾಲಿಸಬೇಕು. ಅದಾದ ಮೇಲೆ ಸಹಜವಾಗಿ ಆಗುವ ಕ್ರಿಯೆ ಧರ್ಮ ರಕ್ಷಣ. ಸಹಜವಾಗಿ ಆಗುವ ಕ್ರಿಯೆ ಧರ್ಮ ರಕ್ಷಣೆ ಆಗುವುದೇ ಸಹಜವಾಗಿ. ಇದೆಲ್ಲ ನಂತರ ಧರ್ಮ ಪ್ರಚಾರ ತಾನಾಗಿಯೇ ಆಗಿ ಹೋಗುತ್ತೆ. ಇದೆಲ್ಲ ಬೇರೆ ಬೇರೆ ಹಂತಗಳು. ಸೊ ನಾವೆಲ್ಲ ಸೇರಿರೋದು ಮುಖ್ಯ ಉದ್ದೇಶ ಧರ್ಮ ಶಿಕ್ಷಣ. ಕೃಷ್ಣ ಹೇಳ್ತಾನೆ ಇದು ಭಾಗವತಮಲ್ಲಿ. ನಾರದರು ಹೇಳ್ತಾರೆ, ಎಲ್ಲಿ ಜನರು ಕಲಿಯುಗದಲ್ಲಿ ಭಗವಂತನ ಸ್ಮರಣೆ ಮಾಡ್ತಿರ್ತಾರೆ, ಅವನ ಲೀಲೆಗಳನ್ನು ಕೇಳ್ತಿರ್ತಾರೆ, ಅವರು ಕಂಡ ಮುಕ್ತಿ ದೊರೆಯುತ್ತದೆ ಅಂತ. ಇದು ಶ್ರದ್ಧೆ ಮೇಲೆ ಹೋಗುತ್ತೆ. ಬಹಳಷ್ಟು ಸಲ ನಮಗೆ ಎಲ್ಲ ಗ್ರಂಥಗಳನ್ನು ಓದ್ತೀವಿ, ಶ್ರದ್ಧೆ ಇರೋದಿಲ್ಲ. ಇದು ಕೃಷ್ಣನ ಕೆಲಸ. ನಾನು ಇದು ಶುರು ಮಾಡಿದಾಗ ಮತ್ತೆ ಬಹಳ ಗೊಂದಲ ಇತ್ತು, ಮಧ್ಯಾಹ್ನದವರೆಗೂ ಗೊಂದಲ ಇತ್ತು. ಕೋವಿಡ್ ಅಂತಿದೆ, ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ನಾನು ಇವರು ಇಸ್ಕಾನ್ ಅವರಿಗೆ, ಅವರು ಈ ರೀತಿ ಪ್ರಚಾರ ಮಾಡೋರಿಗೆಲ್ಲ ಉತ್ತೇಜನಕ್ಕಾಗಿ ಅವರು ಪ್ರಸಾದ ಕಳಿಸ್ಕೊಡ್ತಾರೆ. ಇದು ನನಗೆ ಗೊತ್ತಿರಲಿಲ್ಲ, ಇದೊಂದು ಅದ್ಭುತವಾದ ವಿಚಾರ. ಅದು ನಾನು ಪ್ರಸಾದ ಅಂದರೆ ಸಾಮಾನ್ಯವಾಗಿ ನೀವು ಅಲ್ಲಿ ಇಸ್ಕಾನ್ಗೆ ಹೋದರೆ ನೀವು ಒಂದು ಇದರಲ್ಲಿ ಬೊಗಸೆಯಲ್ಲಿ ತೊಗೊಂಡು ಬರ್ತೀರಲ್ಲ, ಆ ಒಂದು ಮನಸ್ಥಿತಿಯಲ್ಲಿ ಇದ್ದೆ ನಾನು. ಅವರು ಇಡೀ ಊಟ ಕಳಿಸ್ಬಿಟ್ಟಿದ್ದಾರೆ. ಅಷ್ಟು ಜನಕ್ಕೆ ಊಟ ಅಂತ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ತಂದ ಮೇಲೆ ನನಗೆ ಕೊರತೆ ಶುರುವಾಯಿತು. ಎಷ್ಟು ಜನ ಬರ್ತಾರೋ, 10 ಜನಕ್ಕೆ 40 ಜನದ ಊಟ ಮಾಡಿಸಬೇಕಾಗತ್ತೆ ಅಂತ. ಇದು ಕೃಷ್ಣನ ಕೆಲಸ. ಎಲ್ಲರೂ ಬಂದಿದ್ದಾರೆ, ಸಂತೋಷ. ಹೀಗೆ ಇನ್ನೊಂದು ವಿಚಾರ, ಗೀತೆ ಯಾರಿಗೆ ಅರ್ಥ ಆಗುತ್ತೆ ಅಂತ. ಯಾಕೆ ಗೀತೆ ಅಷ್ಟೊಂದು ಕಷ್ಟ ಜನಕ್ಕೆ? ಮೊದಲು ಮನುಷ್ಯ ತನ್ನ ಜೀವನವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಬರಬೇಕು ಅವನಿಗೆ. ನಾನಿರುವ ಸ್ಥಿತಿಯನ್ನು ಯಾವಾಗ ಅವನು ಒಪ್ಪಿಕೊಳ್ತಾನೆ, ಆವಾಗ ಅವನಿಗೆ ಭಗವದ್ಗೀತೆ ಅರ್ಥ ಆಗುತ್ತೆ. ಬಹಳಷ್ಟು ಜನಕ್ಕೆ ಅವರ ಜೀವನದ ವಿಚಾರಗಳನ್ನ ಒಪ್ಕೊಳ್ಳೋಕ್ಕೆ ಸಿದ್ಧ ಇರೋದಿಲ್ಲ. ಅವರ ಮಕ್ಕಳ ವಿಚಾರವಾಗಲಿ,
ಸಂಗಾತಿ ವಿಚಾರವಾಗಲಿ, ಸಂಬಂಧಿಕರ ವಿಚಾರವಾಗಲಿ ಏನಾದರೂ ಒಂದು ಗೊಂದಲ ಇರುತ್ತೆ. ಒಂದು ಸಮಾಜ ಅಂತ ಹೇಳಿದರೆ, ಒಂದು ಮನೆ ಅಂತ ಹೇಳಿದರೆ ಎಲ್ಲ ರೀತಿ ಜನ ಇರ್ತಾರೆ. ಎಲ್ಲರನ್ನ ಇರುವ ಹಾಗೆ ಒಪ್ಪಿಕೊಂಡು ನಾವು ಮಾಡುವ ಕರ್ಮವನ್ನು ನಾವು ಮಾಡಬೇಕು. ಯಾರು ಈ ಸ್ಥಿತಿಲಿ ಇರ್ತಾರೆ ಅಂಥವರು ಮೊದಲನೇ ಹೆಜ್ಜೆ ಭಗವಂತನ ಅರ್ಥ ಮಾಡ್ಕೊಳ್ಳಿ, ಗೀತೆ ಅರ್ಥ ಮಾಡ್ಕೊಳ್ಳಿ. ಈಗೊಂದು ಶ್ಲೋಕ ಇದೆ ಅದಕ್ಕೆ, ಜಾತ್ಯಾಯಿರ್ ಭೋಗಾಹ ಇತಿ ಪ್ರಾರಬ್ಧ ಕರ್ಮ ಅಂತ. ಮನುಷ್ಯ ಕರ್ಮಗಳನ್ನು ಹೊತ್ತುಕೊಂಡೇ ಹುಟ್ಟುತ್ತಾನೆ ಅಂತ. ನಮಗೆ ಯಾಕೆ ಇಂಥದೇ ತಂದೆ ತಾಯಿ? ಈಗ ಒಬ್ಬ ಒಳ್ಳೆ ಮಗನಿಗೆ ತಂದೆ ಕುಡುಕನೋ ಏನೋ ಒಂದು ಆಗಿರ್ತಾನೆ, ಅವನಿಂದ ಮನೆಗೆಲ್ಲ ಕೆಟ್ಟ ಹೆಸರು ಬೆಳೆದಿರುತ್ತೆ. ನೀ ಏನು ಮಾಡ್ಲಿಕ್ಕೆ ಸಾಧ್ಯ? ನಿನಗೆ ನೆನಪಿದೆಯಾ ಎಲ್ಲಾದರೂ ಬೇಡ್ಕೊಂಡಿದ್ದು ಹಿಂದಿನ ಜನ್ಮದಲ್ಲಿ ಮುಂದೆ ನನಗೆ ಇಂಥ ತಂದೆ ಮಗನಾಗಿ ಹುಟ್ಟಿಸು ಅಂತ? ಅಥವಾ ಮಕ್ಕಳು ಹಾಳಾದ್ರಿಗೆ ಹೋದರೆ ನಿಮಗಂದು ಕಲ್ಪನೆ ಇತ್ತ? ಹೀಗೆ ಮೊದಲು ಜಾತಿ ಆಯುರ್ಭೋಗ ಅಂದರೆ ನಾವು ಯಾವ ಮನೆಯಲ್ಲಿ ಹುಟ್ಟುತ್ತೀವಿ, ಯಾವ ರೀತಿಯ ತಂದೆ ತಾಯಿಗಳು, ಯಾವ ರೀತಿಯ ಅಣ್ಣ ತಮ್ಮಂದಿರು ಸಿಗುತ್ತಾರೆ, ಇದೆಲ್ಲ ಪೂರ್ವಾರ್ಜಿತ ಕರ್ಮ. ಅದನ್ನು ಮೊದಲು ಒಪ್ಕೊಳ್ಬೇಕು. ನಂತರ ಏನು ಮಾಡಬೇಕು ಆಮೇಲೆ. ಮೊದಲು ಒಪ್ಪಿಕೊಳ್ಳೋ ವಿಚಾರ ಇರಬೇಕು. ನಂತರ ಆಯಸ್ಸು, ಇಷ್ಟೇ ವರ್ಷ ಬದುಕ್ತೀವಿ ಅಂತ ಹೇಳೋದು ನಮ್ಮ ಕೈಯಲ್ಲಿಲ್ಲ. ನಂತರ ಭೋಗಗಳು, ಈ ಜಗತ್ತಿನಲ್ಲಿ ಏನೇನು ಸುಖ ಕಷ್ಟ ಸುಖ ಎರಡೂ ಭೋಗ ಅಂತ ಹೇಳ್ತಾರೆ. ಅದು ಯಾವುದನ್ನು ಅನುಭವಿಸಬೇಕು, ಇದೆಲ್ಲ ಹೊತ್ತು ಬಂದದ್ದು. ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ. ಸಂಸ್ಕೃತದಲ್ಲಿ ಪ್ರಾರಬ್ಧ ಅಂದರೆ ಆರಬ್ಧ, ಶುರುವಾಗಿ ಹೋಗಿದೆ, ಅದನ್ನು ಅನುಭವಿಸಲೇ ತಿರಬೇಕು. ಯಾವ ಮನುಷ್ಯನಿಗೆ ಇದು ಸಂಪೂರ್ಣವಾಗಿ ಅವನಿಗೆ ನಂಬಿಕೆ ಇರುತ್ತೆ, ಇದು ನನ್ನ ಪ್ರಾರಬ್ಧ, ನಾನು ಇದನ್ನು ಅನುಭವಿಸಲೇಬೇಕು, ಇದನ್ನು ತಳ್ಳಿ ಹಾಕಲಿಕ್ಕೆ ಸಾಧ್ಯವಿಲ್ಲ, ಇದನ್ನು ಚಿಂತೆ ಮಾಡಿ ಏನು ಉಪಯೋಗ ಇಲ್ಲ, ಅಂಥ ಮನುಷ್ಯನ ಮನಸ್ಸು ನಿರಾಳವಾಗಿರುತ್ತೆ. ಯಾವಾಗ ನಿರಾಳತೆ ಇರುತ್ತೆ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆದಾಗ ಗೀತೆಯ ಎಲ್ಲ ವಿಚಾರಗಳು ಅರ್ಥ ಆಗುತ್ತೆ. ನೀವೆಲ್ಲ ಇಲ್ಲಿ ಸೇರಿರೋದ್ರಿಂದ ಬಹುಶಃ ಅಂದ್ಕೊಳ್ಳಿ, ಮುಂಚೆಲ್ಲ ಈ ವಿಚಾರ ಮಾತಾಡಿದ್ವಿ. ಪ್ರಾರಬ್ಧ ಕರ್ಮ ಬಹಳ ದೊಡ್ಡ ವಿಚಾರ, ಬಹಳ ಕಷ್ಟ ಒಪ್ಕೊಳ್ಳೋದು. ನನಗೆ ಯಾಕೆ ಇಂಥ ಹೆಂಡತಿ ಇಂಥ ಗಂಡ? ಜೀವನ ಪೂರ್ತಿ 30-40 ವರ್ಷ ಅದೇ ಗಲಾಟೆ. ನೀವು ಯಾರ ಮನೆಗೆ ಹೋದರೂ ಅವ್ರ ಬಗ್ಗೆನೇ ಚರ್ಚೆ. ಇದು ಗಮನಿಸಿದ್ರ? ಹೀಗೆ ಇದು ಪ್ರಾರಬ್ಧ ಕರ್ಮಗಳನ್ನು ಮನುಷ್ಯ ಮೊದಲು ಒಪ್ಕೊಳ್ಳಬೇಕು. ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಇದಕ್ಕೊಂದು ಉತ್ತಮವಾದ ಶ್ಲೋಕ ಇದೆ. ಇದು ನಮ್ಮ ಋಷಿಮುನಿಗಳು ನೋಡಿ ಎಷ್ಟು ಅದ್ಭುತ. ಅವರು ಒಂದು ಎಲ್ಲ ವಿಚಾರಗಳನ್ನು ಜನರಿಗೆ ತಲುಪಿಸ್ಬೇಕಾದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಎಲ್ಲರಿಗೂ ಹೇಳಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲೇ ಹೇಳಬೇಕು ಅಂತ. ಇದಕ್ಕೆ ಪ್ರತಿಮಾ ಅಂದರೆ ಒಂದು ಪಿಲ್ಲರ್ ಇದ್ದ ಹಾಗೆ, ಅದನ್ನು ಹಿಡಿದು ವಿಚಾರಗಳನ್ನು ಹೇಳೋದು. ಈಗ ಪ್ರತಿಮೆ ಅಂತ ನಮ್ಮ ಪುರಂದರದಾಸರು ಜಾಸ್ತಿ ಹೇಳ್ತಾರೆ. ಒಂದು ಕಾಗದ ಅನ್ನೋದನ್ನು, ಈ ಲೆಟರ್ ಬರುತ್ತಲ್ಲ, ಕಾಗದ ಅನ್ನೋದನ್ನು ಒಂದು ವಿಚಾರವಾಗಿ ಇಟ್ಕೊಂಡು ಭಗವಂತನ ವಿಚಾರ ಹೇಳ್ತಾರೆ. ಕಾಗದ ಬಂದಿದೆ, ನಮ್ಮ ಪದ್ಮನಾಭನ ಕಾಗದ, ಹಾಗೆ ಒಂದು ಬರ್ಕೊಳ್ತಾ ಹೋಗ್ತಾರೆ. ಮತ್ತು ಇನ್ನೊಂದು ಯಾವುದೋ ಒಂದು ಮರವನ್ನು ಹಿಡ್ಕೊಳ್ತಾರೆ, ಅದಕ್ಕೊಂದು ಹಾಡುಗಳು ಬರೀತಾರೆ. ಹೀಗೆ ಹಾಡಿನ ಮೂಲಕ ನಮ್ಮ ತತ್ವಗಳನ್ನು ಹೇಳೋದು. ಹೀಗೆ ಭಾಳಷ್ಟು ಆಚಾರ್ಯರು ಬಂದು ಹೋಗಿದ್ದಾರೆ. ಇನ್ನೊಂದು ವಿಚಾರ ಮಾಡಿದವರು ಅಂದರೆ ಚಿತ್ರಗಳ ಮೂಲಕ. ಈ ಪೇಂಟಿಂಗ್ಸ್ ಇದೆಲ್ಲ ನೋಡಿ, ಇಲ್ಲೆಲ್ಲ ಹಾಕಿದ್ದೀವಿ ಈಗೆಲ್ಲ. ಹೀಗೆ ಒಂದೊಂದು ಚಿತ್ರದ ಮೂಲಕ ನಮ್ಮ ಧರ್ಮದ ತತ್ವಗಳನ್ನು ಹೇಳಕ್ಕೆ ಹೊರಟಿದ್ದಾರೆ ನಮ್ಮ ಎಲ್ಲ ಋಷಿಮುನಿಗಳು. ನೀವು ಶಿವ ಪಾರ್ವತಿ ಚಿತ್ರ ನೋಡಿದ್ದೀರಿ ಎಲ್ಲರೂ. ಈ ಜಾತ್ಯಾಯ ಪ್ರಾರಬ್ಧ ಕರ್ಮಕ್ಕೆ ಇದೊಂದು ಉದಾಹರಣೆ. ಶಿವ ಕುಳಿತಿದ್ದಾನೆ, ಹೇಗಿದೆ ಆ ಚಿತ್ರ ನೋಡಿ. ಶಿವ ಕುಳಿತಿದ್ದಾನೆ, ಪಕ್ಕದಲ್ಲಿ ಗೌರಿ, ಸ್ಕಂದ ಇದ್ದಾನೆ, ಈ ಕಡೆ ಗಣೇಶ. ಅವರ ಜೀವನ ಒಂದು ಸಂಸಾರದ ಶ್ಲೋಕ, ಆ ಚಿತ್ರಕ್ಕೆ ಶ್ಲೋಕ ಇದೆ. ಇದು ಹೀಗಿದೆ ನೋಡಿ. ರುದ್ರೋ ಮುಂಡಧರೋ ಭುಜಂಗ ಸಹಿತೋ ಗೌರೀತು ಸದ್ಭೂಷಣ. ರುದ್ರ ಹೇಗಿದ್ದಾನೆ ಅಂತ, ಶಿವ ಹೇಗಿದ್ದಾನೆ, ಅವನಿಗೆ ಭುಜಂಗ ಸಹಿತ. ಭುಜಂಗ ಅಂದರೆ ಹಾವು. ಭುಜಗಳ ಸಹಿತದಿಂದ, ಭುಜವನ್ನೇ ಅಂಗವಾಗಿ ಉಳ್ಳದ್ದು, ಅದು ಭುಜದಿಂದನೇ ಹೋಗೋದು, ಅದಕ್ಕೆ ಭುಜಂಗ. ಭುಜಂಗ ಸಹಿತ. ನೆನೆಸ್ಕೊಳ್ಳಿ, ಯಾರಾದರೂ ಮನುಷ್ಯ ಹಾವುಗಳನ್ನು ಹಾಕಿಕೊಂಡು ಬಂದರೆ ಏನು ಮಾಡ್ತೀರಿ? ಅವನು ಹೇಗಿದ್ದಾನೆ ಶಿವ. ಇಲ್ಲಿ ಇದರಲ್ಲಿ ರುದ್ರ ಅಂತ ಹೇಳ್ತಾರೆ. ರುದ್ರ ಈ ಎಲ್ಲ ಸ್ಮಶಾನವಾಸಿ ಇದರಲ್ಲಿ ಮುಂಡಗಳನ್ನು ಧರಿಸಿದ್ದಾನೆ, ಹಾವುಗಳನ್ನು ಕಟ್ಟಿಕೊಂಡಿದ್ದಾನೆ. ಪಕ್ಕದಲ್ಲಿ ಗೌರಿ ಹೇಗಿದ್ದಾಳೆ. ಗೌರೀತು ಸದ್ಭೂಷಣ, ಹಸನ್ಮುಖಿಯಾಗಿ ಸುಂದರವಾದ ವಸ್ತ್ರವನ್ನು ಹಾಕ್ಕೊಂಡು ನಗುತ್ತಾ ಕೂತಿದ್ದಾಳೆ. ಕಣ್ಣಿನಲ್ಲಿ ಜಗತ್ತಿನಲ್ಲಿ ಎಲ್ಲ ಮಕ್ಕಳ ಭಾವನೆಯಲ್ಲಿ ಕುಳಿತಿದ್ದಾಳೆ. ಮುಂದೆ ನೋಡು, ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ನಮ್ಮ ಸ್ಕಂದ ಶಂಭುಸುತಃ ಷಡಾನನಯುತ. ಸ್ಕಂದ ಇದ್ದಾನೆ, ಕಾರ್ತಿಕೇಯ, ಅವನಿಗೆ 6 ತಲೆಗಳಿದೆ. ಅವನಿಗೆ ಶಂಭುಸುತಃ. ಶಂಭು ಅಂದರೆ ಶಿವನಿಗೆ ಶಂಭು ಅಂತ ಹೇಳ್ತೀವಿ. ಶಂ ಕರೋತಿ ಇತಿ ಶಂಭು. ಶಂ ಅಂದರೆ ಮಂಗಳವನ್ನು ಉಂಟು ಮಾಡುವವನು ಶಂಭು. ಯಾರು ಮಂಗಳವನ್ನು ಉಂಟು ಮಾಡುತ್ತಾರೋ ಅವನ ಹೆಸರು ಶಂಭು. ಇನ್ನೊಂದು ಹೆಸರು ಇದಕ್ಕೆ ಶಂಕರ. ಶಂ ಕರೋತಿ ಇತಿ
ಶಂಕರ. ಅಲ್ಲಿ ತುಂಡೀತ ಲಂಬೋಜರ. ಈ ಕಡೆ ನಮ್ಮ ಗಣಪ ಇದ್ದಾನೆ, ಬೆಲ್ಲಿ ತುಂಬ ದೊಡ್ಡದಾದ ಹೊಟ್ಟೆ. ಮುಂದಿನ ಶ್ಲೋಕ ನೋಡಿ, ತುಂಬ ಚೆನ್ನಾಗಿದೆ ಅದು. ಅವರ ವಾಹನಗಳು ಯಾವುದು ಅಂತ, ಒಬ್ಬೊಬ್ಬರಿಗೆ ಒಂದೊಂದು ವಾಹನ. ಅಲ್ಲಿ ಸಿಂಹ ಕ್ರೇಲಿ ಮೂಷಕಂ ವೃಷಭಸ್ತೇಷಾಂ ನಿಜಂ ವಾಹನಂ ಇತ್ತಂ. ಶಿವನ ವಾಹನ ನಂದಿ, ಈ ಕಡೆ ಪಾರ್ವತಿ ನಮ್ಮ ಗೌರಿಯ ವಾಹನ ಸಿಂಹ, ನಮ್ಮ ಸ್ಕಂದನ ವಾಹನ ಮಯೂರ, ಗಣೇಶನ ವಾಹನ ಮೂಷಕ. ಅವುಗಳ ಅದನ್ನು ವಿಚಾರ ಹೇಳ್ತಾರೆ ನೋಡಿ. ನಮ್ಮ ಪ್ರಾಕೃತಿಕ ಲೋಕದಲ್ಲಿ ಅವುಗಳ ಗುಣ ನೋಡಿ ಹೇಗಿದೆ. ಸಿಂಹ ಹಸುವನ್ನು ತಿನ್ನತ್ತೆ, ನಮ್ಮ ಮಯೂರ ಅದಕ್ಕೆ ಹಾವುಗಳನ್ನು ಕಂಡ್ರೆ ಇಷ್ಟ. ನೋಡಿದರೆ ಇದು ಸಣ್ಣ ಸಣ್ಣ ಇಲಿಗಳನ್ನು ತಿನ್ನುತ್ತದೆ. ಅವರ ಒಂದೊಂದು ವಾಹನ ವಿಚಿತ್ರವಾಗಿದೆ. ಅವರ ಗುಣಗಳನ್ನ ಗಮನಿಸಿ. ನಮ್ಮ ಸ್ಕಂದ ಷಡಾನನ, ಅವನು ದೇವತೆಗಳ ಸೈನ್ಯಾಧಿಪತಿ. ನೀವು ಪುರಾಣಗಳನ್ನು ಓದಿದರೆ ಒಬ್ಬರದು ಒಂದೊಂದು ಕಾರ್ಯ ಇದೆ. ಯಾವಾಗ ಇಂದ್ರ ಎಲ್ಲಾದರೂ ಯುದ್ಧಕ್ಕೆ ಹೋಗಬೇಕಾದ್ರೆ ಸೈನ್ಯಾಧಿಪತಿ ನಮ್ಮ ಸ್ಕಂದ. ಯುದ್ಧ ಮಾಡುವಾಗ ಯಾವ ಮನಸ್ಥಿತಿ ಇರಬೇಕು? ರಜೋಗುಣವಿರಬೇಕು. ರಜೋಗುಣವಿದ್ದರೆ ನೀವು ಯುದ್ಧ ಮಾಡಲಿಕ್ಕೆ ಸಾಧ್ಯ. ನಮ್ಮ ಗಣಪ ಜ್ಞಾನದ ಸಂಕೇತ, ಅವನ ಗುಣ ಸತ್ವಗುಣ. ನಂತರ ಶಿವ, ಈ ಶ್ಲೋಕದಲ್ಲಿ ರುದ್ರ ಲಯಕಾರಕ. ಶಿವ ಲಯ ಮಾಡಬೇಕಾದ್ರೆ ತಮೋಗುಣವನ್ನು ತೆಗೆದುಕೊಳ್ತಾನೆ. ಈ ಕಡೆ ನಮ್ಮ ಪಾರ್ವತಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಗುಣವನ್ನು ತೆಗೆದುಕೊಳ್ತಾಳೆ. ಸತ್ವಗುಣದಲ್ಲಿ ಗೌರಿಯಾಗಿ, ಅದಕ್ಕೆ ಹಸನ್ಮುಖಿಯಾಗಿ ಕುಳಿತಿದ್ದಾಳೆ. ಭದ್ರಕಾಳಿ ರೂಪದಲ್ಲಿ ಲಯಕಾರಕ, ಆ ಸಂದರ್ಭದಲ್ಲಿ ತಮೋಗುಣವಿರುತ್ತೆ. ಮಹಿಷಾಸುರನ ಸಂಹಾರಗಳಲ್ಲಿ ಆಕೆ ರಜೋಗುಣವನ್ನು ಹೊಂತಾಳೆ. ಒಂದೇ ದೇವಿ ಬೇರೆ ಬೇರೆ ಗುಣಗಳನ್ನು ತಾಳ್ತಾಳೆ. ಅವರ ಮನೆ ನೋಡಿ, ಕಡೆ ಸಾಲು ತುಂಬ ಇಷ್ಟ ನನಗೆ. ಶಂಭುಗೃಹೇ, ಶಿವನ ಮನೆಯಲ್ಲಿ ಕೈಲಾಸದಲ್ಲಿ ವಿಭಿನ್ನ ಮತೀಶು, ಒಬ್ಬೊಬ್ಬರದು ಒಂದೊಂದು ಮನಸ್ಥಿತಿ. ಇಷ್ಟೆಲ್ಲ ಇದ್ದರೂ ಚೈಕ್ಯಂ ಸದಾ ಬರ್ತದೆ. ಅವರ ಮನೆಯಲ್ಲಿ ಸದಾ ಐಕ್ಯತೆ ಇರುತ್ತದೆ ಅಂತ. ಈ ಚಿತ್ರದ ಯಾಕೆ ಮಾಡಿದ್ದಾರೆ ಅಂದರೆ, ಒಂದು ಮನೆಯಲ್ಲಿ ನಾವು ಹೇಗಿರಬೇಕು ಅಂತ. ಎಲ್ಲರ ಗುಣಗಳನ್ನು ಒಪ್ಪಿಕೊಳ್ಳಲೇಬೇಕು ನೀವು, ಬೇರೆ ದಾರಿ ಇಲ್ಲ ನಿಮಗೆ. ಮೊದಲು ಒಪ್ಕೊಳ್ಬೇಕು, ನಂತರ ಏನು ಮಾಡಬೇಕು ಅದು ನೀವು ಮಾಡಬೇಕು. ಆ ಚಿತ್ರ ನೋಡಿದಾಗೆಲ್ಲ ನನಗೆ ಈ ಶ್ಲೋಕ ನೆನಪಾಗುತ್ತೆ. ನಮಗೆಲ್ಲರ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ. ಇದು ಒಪ್ಕೊಳ್ತೀರಾ? ಆದರೆ ನಾವು ಒಪ್ಕೊಳ್ಬೇಕು ಅದನ್ನು. ಅವರಿದ್ದಾರೆ ಅಂತ ಗೊತ್ತು, ಅವರ ಗುಣವನ್ನು ಒಪ್ಕೊಳ್ತೀವ ನಾವು. ಯಾವಾಗ ಗುಣ ಒಪ್ಪಿಕೊಳ್ತೀವಿ ಮನಸ್ಸು ನಿರಾಳವಾಗುತ್ತೆ. ಇದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ. ಸಂಸ್ಕಾರ ಪದದ ಅರ್ಥ ಸಂಸ್ಕೃತದಲ್ಲಿ ನಮ್ಮ ಪಾಣಿನಿಯವರು ಚೆನ್ನಾಗಿ ಹೇಳ್ತಾರೆ. ಪಾಣಿನಿ ಮಹರ್ಷಿ ಗೊತ್ತಲ್ಲ, ಸಂಸ್ಕೃತ ವ್ಯಾಕರಣವನ್ನು ಬರೆದವರು. ಸಂಸ್ಕಾರಕ್ಕೆ ಪದ ಹೇಳ್ತಾರೆ. ನಮ್ಮ ಕನ್ನಡದಲ್ಲಿ ಇದೆ. ಕನ್ನಡದಲ್ಲಿ ಕನ್ನಡ ಸಂಸ್ಕೃತದಿಂದನೇ ಬಂದದ್ದು. ನೀವು ಅದೊಂದು ಒಳ್ಳೆಯ ವ್ಯವಸ್ಥೆ ಇದೆ. ಈ ಸಾರು ಮಾಡುವಾಗ ಈ ಒಗ್ಗರಣೆ ಹಾಕ್ತಾರೆ ಗೊತ್ತಾ ನಿಮಗೆ? ಒಗ್ಗರಣೆ ಇದು ಯಾಕೆ ಹಾಕ್ತಾರೆ ಅಂದರೆ, ಅದು ಹಾಕುವವರೆಗೂ ನಿಮಗೆ ತಿನ್ನಲಿಕ್ಕೆ ಅದು ಸಿದ್ಧ ಇಲ್ಲ ಅಂತ ಆಯಿತು. ಅದಕ್ಕೆ 4 ವಿಚಾರ ಸೇರಬೇಕಂತೆ. ರುಚಿ ಕೊಡಬೇಕು, ಅದಕ್ಕೊಂದು ಹಾಕಲೇಬೇಕು ನೀವು. ವಾಸನೆ ಬರಬೇಕು, ಒಂದು ಶಕ್ತಿ ವರ್ಧಕವಾಗಿರಬೇಕು, ತುಷ್ಟಿಯಾಗಿರಬೇಕು. ತುಷ್ಟಿ ಪುಷ್ಟಿ ಎಲ್ಲ 4 ಸೇರಿದರೆ ಅದು ತಿನ್ನಲಿಕ್ಕೆ ಯೋಗ್ಯ ಅಂತ. ಇಲ್ಲದೆ ಅದೇ ಹೇಳ್ತಾರಲ್ಲ, ಒಗ್ಗರಣೆ ಹಾಕಿದೆಯಾ ಅಂತ, ಆಮೇಲೆ ತಿನ್ನಲಿಕ್ಕೆ ಸಾಧ್ಯ ಅಂತ. ಇದಕ್ಕೆ ಸಂಸ್ಕೃತದಲ್ಲಿ ಅದಕ್ಕೆ ಪದ ಸಂಸ್ಕರಣ. ಹಾಗೆ ಸಂಸ್ಕಾರಗಳು ಅಂದರೆ ಚಿತ್ತಶುದ್ಧಿ ಪ್ರಕರಣ. ಅನೇನ ಚಿತ್ತಶುದ್ಧಿರ್ಭವತಿ ಇತಿ ಸಂಸ್ಕಾರ. ಸಂಸ್ಕಾರಗಳನ್ನು ಮಾಡುವುದರಿಂದ ಏನಾಗುತ್ತೆ ಮನುಷ್ಯನಿಗೆ?